ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದಕ್ಕೂ ಮುಂಚೆ ಪಾರ್ಟ್ 1 ವಿಡಿಯೋ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ. ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಿ. ಸೊ 1 ಡೇ ಟ್ರಿಪ್ ಥರ ಧರ್ಮಸ್ಥಳ ಹೋಗಿದ್ವಿ ನಾವು. ಸೊ ಇವಾಗ ಧರ್ಮಸ್ಥಳ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಪ್ಲೇಸಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಬನ್ನಿ ತೋರಿಸ್ತೀನಿ. ಫುಲ್ ಕ್ಲೈಮೇಟ್ ಹಾಗೆ ಆ ವೆದರ್ ಎಲ್ಲಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಎಷ್ಟು ಚೆನ್ನಾಗಿದೆ ನೋಡಿ, ಅಲ್ಲಿ ಎಷ್ಟು ಗ್ರೀನ್ರಿ, ಎಷ್ಟು ಸೂಪರ್ ಆಗಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನಿಮಗೆ ಇಲ್ಲಿ ಬೋರ್ಡ್ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರುತ್ತೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ನೋಡಿ ಅಲ್ಲೆಲ್ಲ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಅಂದ್ಬಿಟ್ಟು, ಇಲ್ಲಿ ನಮ್ಮ ಕಡೆ ಎಲ್ಲ ಪಕ್ಕ ಗೋಡೆಗಳನ್ನೇ ಅಂಟಿರೋ ಥರ ಕಟ್ಟಿರ್ತಾರೆ. ಸೊ ನೋಡಿ ಅಲ್ಲೊಂದು ಸಿಂಗಲ್ ಮನೆ ಎಷ್ಟು ಸಖತ್ತಾಗಿದೆ, ಎಷ್ಟು ದೊಡ್ಡದಾಗಿದೆ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ. ಇಲ್ಲಿಂದ ಮನೆಗಳಂತೂ ತುಂಬ ಚೆನ್ನಾಗಿತ್ತು, ಎಲ್ಲ ಹೆಂಚಿನ ಮನೆಗಳು. ಹಾಗೆ ಈಗ ಗುಡ್ಡ ಕುಸಿದಿದೆ, ಅಲ್ಲೇ ಮೇಲ್ಗಡೆ ಮನೆಗಳಿದ್ದಾವೆ. ಅದು ಹೆಂಗೆ ಅಲ್ಲೆಲ್ಲ ಅವರು ಜೀವನ ಮಾಡ್ತಾರೆ ಅನ್ನೋದೇ ಒಂದು ಕ್ವಶನ್ ಮಾರ್ಕ್. ಅಲ್ಲಿ ವಿ ಶೇಪ್ ಡಿವಿಯೇಷನ್ ಇತ್ತಲ್ಲ, ರೈಟ್ ಸೈಡ್ ಹೋದ್ರೆ ಸೂರ್ಯ ದೇವಸ್ಥಾನ, ಲೆಫ್ಟ್ ಸೈಡ್ ಬಂದರೆ ಕೊರಗಜ್ಜ ದೇವಸ್ಥಾನ ಅಂತಿತ್ತು. ಬಟ್ ನಾವು ಆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ, ಟೈಮ್ ಅಷ್ಟು ನಮಗೆ ಇರಲಿಲ್ಲ. ಸೊ 1 ಡೇ ಅಲ್ಲಿ ನಾವೆಲ್ಲ ನೋಡ್ಕೊಂಡು ರಿಟರ್ನ್ ಹೋಗ್ಬೇಕಾಯ್ತಲ್ಲ, ಹಾಗಾಗಿ ಸದ್ಯಕ್ಕೆ ನಾವಿವಾಗ ಸೂರ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೂರ್ಯ ದೇವಸ್ಥಾನ ಅಂತಂದರೆ ಸೊ ಶ್ರೀ ಸದಾಶಿವ ರುದ್ರ ಟೆಂಪಲ್ ಅಂತ ಇದನ್ನು ಸೂರ್ಯ ದೇವಸ್ಥಾನ ಅಂತಲೂ ಕರೀತಾರೆ. ಸೊ ಇವಾಗ ನಾವು ಬಂದ್ವಿ ದೇವಸ್ಥಾನಕ್ಕೆ. ಸೊ ಇಲ್ಲೇ ಕಾರ್ ಪಾರ್ಕಿಂಗ್ ಏನಿದ್ರು ಇಲ್ಲೇ ಪಾರ್ಕ್ ಮಾಡಿ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಇಲ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು, ಸುತ್ತಮುತ್ತ ಎಲ್ಲ ಗಿಡಗಳಾಗಲಿ ಮರಗಳಾಗಲಿ ಸೂಪರ್ ಆಗಿತ್ತು. ಇಲ್ಲೂ ಅಷ್ಟೇ ಕ್ಲೈಮೇಟು. ಆ್ಯಂಡ್ ಇಲ್ಲಿ ನಾವೇನೇ ಕೇಳ್ಕೊಂಡ್ರೂ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೀವು ಕೇಳ್ಕೊಳ್ಳಿ, ನಿಮಗೆ ಏನು ಇಷ್ಟಾರ್ಥಗಳೇನೇನಿರುತ್ತೋ ನಿಮಗೂ ಆಗಲಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ಳಿ. ಆಮೇಲೆ ಅದು ಈಡೇರಿದ್ಮೇಲೆ ಹೋಗ್ಬಿಟ್ಟು ನಿಮ್ಮ ಹರಕೆನ ತೀರಿಸಿ ಇಲ್ಲಿ. ಸೊ ಇದೇ ಸೂರ್ಯ ದೇವಸ್ಥಾನ. ಸೊ ನಾವೇನು ಕೇಳ್ಕೊಂಡಿರ್ತೀವಿ ಅದು ಈಡೇರಿರುತ್ತಲ್ಲ, ಸೊ ಅದು ಇಲ್ಲಿ ಮಣ್ಣಿಂದ್ರಲ್ಲಿ ಮಾಡಿ ಕೊಡ್ತಾರೆ, ಅಥವಾ ರೆಡಿ ಇರುತ್ತೆ, ಅದನ್ನು ನಾವು ದುಡ್ಡು ಕೊಟ್ಟು ತಗೋಬೇಕು. ಅದನ್ನು ತಗೊಂಡೋಗಿ ಪೂಜೆ ಮಾಡಿಸಿ ದೇವಸ್ಥಾನದೊಳಗೆ ಕೊಡೋದು. ಸೊ ಇದು ಹರಕೆ. ಆ್ಯಂಡ್ ಅದಕ್ಕೆ ಅಮೌಂಟ್ ಇರುತ್ತೆ, ಇಷ್ಟು ಅಮೌಂಟ್ ಅಂತ ಅಂದ್ಬಿಟ್ಟು. ಸೊ ಇವಾಗ ಒಳಗಡೆ ಎಲ್ಲ ವೀಡಿಯೋ ತಕ್ಕೊಳ್ಳೋಂಗಿಲ್ಲ, ಹಾಗಾಗಿ ಒಳಗಡೆ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಆಚೆ ಬಂದಮೇಲೆ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ ಆಗ್ತಾ ತುಂಬ ಅಂದರೆ ತುಂಬ ಬಿಸಿಲಿತ್ತು, ಹಾಗಾಗಿ ಅಲ್ಲಿ ಸ್ವಲ್ಪ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಹೊಟ್ಟೆ ಹಶ್ವಾಗ್ತಾ ಇತ್ತು. ನಾವು ಮಜ್ಜಿಗೆ ಜ್ಯೂಸು ಇದನ್ನೆಲ್ಲ ಕುಡಿದ್ವಿ, ಅಲ್ಲೇ ಅಂಗಡಿ ಎಲ್ಲ ಇತ್ತು. ಆ್ಯಂಡ್ ಇವಾಗ ದೇವಸ್ಥಾನ ನೋಡಿಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ಥರ ಎಲ್ಲ ನಾವು ನೋಡೋದು ಸ್ವಲ್ಪ ಕಮ್ಮಿ ಅಲ್ವಾ ನಮ್ಮ ಸೈಡಲ್ಲಿ, ಹಾಗಾಗಿ ನಮ್ಮ ಅಕ್ಕರು ಅಲ್ಲಿ ನೋಡೋ ಎಷ್ಟು ಚೆನ್ನಾಗಿದೆ, ಇಲ್ಲಿ ನೋಡೋ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ತೋರಿಸ್ತಾ ಇದ್ರು. ನೋಡಿಕೊಂಡು ಬರ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಅಕ್ಕನ ಮಗಳು ಸಾಂಗ್ ಹೇಳ್ತಾ ಇದ್ದಾಳೆ, ಕೇಳಿಸ್ಕೊಳ್ಳಿ. ಕಾಪಿರೈಟ್ ಆಗುತ್ತೆ, ಹಾಗಾಗಿ ನಾನು ಜಾಸ್ತಿ ಅದನ್ನು ತೋರಿಸ್ಲಿಲ್ಲ. ಆ್ಯಂಡ್ ಇಲ್ಲೆಲ್ಲ ಕವರ್ಗಳು ಕಟ್ಟಿದ್ದಾರೆ, ಆ ಮರಗಳಿಗೆ ನೋಡ್ಬೋದು. ಸೊ ರಬ್ಬರ್ ಯೂಸ್ ಮಾಡ್ತೀವಲ್ಲ ನಾವು, ಅದನ್ನು ಮಾಡೋ ಅಂಥದ್ದು, ಅದರಿಂದ ಹಾಲು ತಗೊಂಡು ಮಾಡ್ತಾರಂತೆ ರಬ್ಬರು. ನೆಕ್ಸ್ಟ್ ಬನ್ನಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಯಾವುದು ಅಂತ ತೋರಿಸ್ತೀನಿ. ಆ್ಯಂಡ್ ಇದು ಇನ್ನೊಂದು ದೇವಸ್ಥಾನ. ಸೊ ಅಲ್ಲಿಂದ ಬರ್ತಾ ಸಿಕ್ಕಿದ್ದು ನಮಗೆ ಇದು ರಾಮನ ದೇವಸ್ಥಾನ. ದೇವಸ್ಥಾನದ ನೇಮ್ ಬಂದು ಶ್ರೀರಾಮ ಕ್ಷೇತ್ರ ಅಂತ ಇದೆ. ಸೊ ಎಷ್ಟು ಚೆನ್ನಾಗಿದೆ ನೋಡಿ, ಹೊರಗಡೆಯಿಂದ ಒಂಥರ ಡಿಫ್ರೆಂಟಾಗಿತ್ತು ದೇವಸ್ಥಾನ ಮಾತ್ರ. ಬನ್ನಿ ಇವಾಗ ಒಳಗಡೆನೂ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ಒಳಗಡೆ ಹೋದ್ಮೇಲೆ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ ಅಂತ ಹೇಳಿದ್ರು, ಬಟ್ ಆದರೂ ನಿಮಗೆ ತೋರಿಸ್ಬೇಕು ಅಂತ ನಾನು ಕದ್ದು ಮುಚ್ಚಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಗೊತ್ತಾ. ಸೊ ಬನ್ನಿ ತೋರಿಸ್ತೀನಿ. ಆ್ಯಂಡ್ ಹೋಗ್ತಾನೇ ಇಲ್ಲಿ ನೀರು ಇತ್ತು, ಆ ಬಿಸಿಲಿಗೆ ಇದು ಎಷ್ಟು ಚೆನ್ನಾಗಿ ತಣ್ಣಗೆ ಕೊರಿತಾ ಇತ್ತು ಗೊತ್ತಾ. ಅಪ್ಪ, ನಾನು ಒಂದು ಸ್ವಲ್ಪ ಹೊತ್ತು ಅಲ್ಲೇ ನೀರೊಳಗೆ ನಿಂತ್ಕೊಂಡ್ಬಿಟ್ಟೆ, ಅಷ್ಟು ಕೂಲಾಗಿತ್ತು ನೀರು. ಆ್ಯಂಡ್ ಈ ಥರ ಹೀಗೆ ಮೆಟ್ಲು ಹತ್ಕೊಂಡು ಹೋದರೆ ಮೇಲ್ಗಡೆ ದೇವಸ್ಥಾನ. ಲೈಕ್ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಕೆಲವೊಂದು ದೇವ್ರುಗಳಿದೆ, ಫಸ್ಟ್ ಫ್ಲೋರ್ಗೆ ಹೋದರೆ ಅಲ್ಲಿ ಕೆಲವೊಂದು ದೇವ್ರುಗಳಿದೆ, ಆ ಥರ ಇದು. ತುಂಬ ಚೆನ್ನಾಗಿತ್ತು. ಹೊರಗಡೆ ನೋಡಿ ಎಷ್ಟು ದೊಡ್ಡದು ಆನೆದು ಎಲ್ಲ ಇದೆ ಅಂದ್ಬಿಟ್ಟು. ಬನ್ನಿ ಇವಾಗ ಒಳಗಡೆ ಹೋಗಿ ತೋರಿಸ್ತೀನಿ. ಇಲ್ಲಿ ಏನು ಅಷ್ಟೊಂದು ರಶ್ ಇರಲಿಲ್ಲ, ಒಂದು 5 ಜನನೋ 10 ಜನನೋ ಏನೋ ಅಷ್ಟೇ ಇದ್ದಿದ್ದು, ಏನೂ ರಶ್ಶೇ ಇರಲಿಲ್ಲ ದೇವಸ್ಥಾನದಲ್ಲಿ. ಸೊ ಇವಾಗ ಫಸ್ಟು
ನಾವು ಫಸ್ಟ್ ಫ್ಲೋರಲ್ಲಿ ಇರೋವಂಥ ದೇವ್ರನ್ನ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ಫಸ್ಟ್ ಫ್ಲೋರಲ್ಲಿ ಏನಿದೆ ಅಂದರೆ ರಾಮ, ಸೀತಾ, ಆಂಜನೇಯ, ಲಕ್ಷ್ಮಣ ಇವರಿಷ್ಟು ಜನದ್ದು ಅಲ್ಲಿ ಕಾಣಿಸ್ತಾ ಇದೆಯಾ. ಸೊ ಅದೇ ಅದು ಮೇನ್ ದೇವರು. ಇಲ್ಲಿ ಸುತ್ತಮುತ್ತ ಇಲ್ಲೆಲ್ಲನೂ 9 ಥರ ಹೆಣ್ಣು ದೇವರು, ನವಗ್ರಹ ಅಂತಾರಲ್ಲ, ಸೊ ಅದು ರಾಹು, ಕೇತು, ಸೂರ್ಯ, ಚಂದ್ರ ಎಲ್ಲ ದೇವ್ರುಗಳು ಇದ್ರು. ಆ್ಯಂಡ್ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಸಾಯಿಬಾಬಾ ದೇವರಿತ್ತು. ಸೊ ತುಂಬ ಚೆನ್ನಾಯಿತು. ಸೊ ಇವಾಗ ದೇವಸ್ಥಾನನ ನೋಡಿಕೊಂಡು ನಾವು ಇವಾಗ ಹೊರಗಡೆ ಬರ್ತಾ ಇದ್ದೀವಿ. ಇವಳು ನೋಡಿ, ನಾವು ಬಿಸಿಲಿತ್ತು ಅಂದ್ಬಿಟ್ಟು ಛತ್ರಿ ಹಿಡ್ಕೊಂಡು ಬಂದಿದ್ದೆ, ಹಾಗಾಗಿ ಆ ಛತ್ರಿನ ಗಾಂಧಿ ತಾತನ ಥರ ಇಟ್ಕೊಂಡು ನಡ್ಕೊಂಡು ಬರ್ತಾವಳೆ. ಆ್ಯಂಡ್ ಇಲ್ಲಿಂದ ಕಾರು ಅಲ್ಲಿ ಫ್ರಂಟಲ್ಲಿ ನಿಲ್ಸಿದ್ದ, ನಾವು ಬ್ಯಾಕ್ ಸೈಡಿಂದ ಬಂದ್ವಾ. ಬಿಸಿಲು ಕಾಲು ಸುಟ್ಟೋಗ್ತಾ ಇದೆ. ನನಗಂತೂ ಓಡೋಗ್ಬಿಡೋಣ ಅನಿಸ್ಬಿಡ್ತು, ಅಷ್ಟು ಸುಟ್ಟೋಗ್ತಾ ಇತ್ತು. ಆ್ಯಂಡ್ ನೋಡ್ತಾ ಇರ್ಬೋದು ಎಷ್ಟು ಎಕ್ಸಾಸ್ಟ್ ಆಗಿ ಹೋಗ್ಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು. ಇದೇ ನೋಡಿ ಶ್ರೀರಾಮ ಕ್ಷೇತ್ರ ದೇವಸ್ಥಾನ. ಸೊ ಈ ದೇವಸ್ಥಾನ ನೋಡಿಕೊಂಡು ಇವಾಗ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ನಾವು ಸೌದಡ್ಕ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬಂದು ಗಣಪತಿ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ. ಕಲ್ಲಲ್ಲಿ ಇರೋವಂಥ ಗಣಪತಿ ದೇವಸ್ಥಾನ. ಇದು ದೇವಸ್ಥಾನ ಅಂದರೆ ಗೋಪುರದ ಒಳಗಡೆ ಇಲ್ಲ, ಓಪನ್ ಸ್ಪೇಸಲ್ಲಿ ಇರೋವಂಥ ದೇವರು ಇದು. ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಎಷ್ಟೊಂದು ಥರ ಗಂಟೆಗಳು ಕಟ್ಟಿದ್ರು ಗೊತ್ತಾ. ಅದರದ್ದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ, ಹೋಗ್ತಾ ಹೋಗ್ತಾ ತೋರಿಸ್ತೀನಿ, ನೋಡ್ತಾ ಇರಿ. ಸೊ ಇದು ನಾವು ಮಧ್ಯಾಹ್ನ ಟೈಮ್ನಲ್ಲಿ ಬಂದಿದ್ದಂಥದ್ದು. ಅದನ್ನು ನೋಡಿಕೊಂಡು ಇಲ್ಲಿಗೆ ಬಂದ್ವಿ. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಲ್ವಾ ಗಂಟೆ ಎಲ್ಲ. ಏನಾದರೂ ಹರಕೆ ಆ ಥರ ಏನಾದರೂ ಕಟ್ಕೊಂಡಿರ್ತಾರಲ್ಲ, ಸೊ ಅದನ್ನು ತೀರಿಸೋದಕ್ಕೆ ಅಂದ್ಬಿಟ್ಟು ಈ ಥರ ಗಂಟೆಗಳನ್ನ ಕಟ್ಟಿರ್ತಾರೆ. ಆ್ಯಂಡ್ ಇವಾಗ ಆ ದೇವಸ್ಥಾನ ನೋಡಿಕೊಂಡು ಇವಾಗ ನಾವು ಊಟ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹೋಗ್ತಾ ದಾರಿನಲ್ಲಿ ಒಂದು ಚೆನ್ನಾಗಿರೋ ಹೋಟೆಲ್ ನೋಡಿಕೊಂಡು ವೆಜ್ ಊಟ ಮಾಡಿಕೊಂಡು, ಸೊ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಬಿಕಾಸ್ ಇದೇ ವಿಡಿಯೋಗೆ ನಾನು ಆ್ಯಡ್ ಮಾಡಿಬಿಟ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ, ನಿಮಗೂ ನೋಡೋದಕ್ಕೆ ಬೋರ್ ಆಗುತ್ತೆ ಹಾಗಾಗಿ. ಆ್ಯಂಡ್ ಇಲ್ಲಿ ನಮ್ಮ ಪಾಪಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ. ಪಾಪ ತೂಗುಡ್ಸ್ಕೊಂಡೇ ತಿಂತಾ ಇದ್ದಾಳೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಪಾರ್ಟ್ 1 ಧರ್ಮಸ್ಥಳ ವಿಡಿಯೋ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ, ಅಥವಾ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಲಿಂಕ್ನ ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಇದು ಪಾರ್ಟ್ 2 ವಿಡಿಯೋ. ಈ ವಿಡಿಯೋದಲ್ಲಿ ಸೂರ್ಯನ ದೇವಸ್ಥಾನಕ್ಕೆ ಹೋಗಿದ್ವಿ, ಹಾಗೆ ನೆಕ್ಸ್ಟು ಗಣೇಶನ ದೇವಸ್ಥಾನಕ್ಕೆ ಹೋಗಿದ್ವಿ, ಆ್ಯಂಡ್ ರಾಮನ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.